ಹಾಯ್ ಎಲ್ರಿಗೂ ನಮಸ್ಕಾರ. ಒಂದು ರೌಂಡ್ ತಿರುಗು. ಹ್ಞೂ ಭವ್ಯಮ್ಮ. ಸುಡ್ತೈತೆ. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಇವತ್ತಿನ ವೀಡಿಯೋದಲ್ಲಿ ಅಮ್ಮನೂರಲ್ಲಿ ಕೆಂಡ ಮತ್ತು ಜಾತ್ರೆ ಹೇಗಾಯಿತು ಅಂತ 2 ದಿನದ ವ್ಲಾಗನ್ನು ಒಂದೇ ವ್ಲಾಗಲ್ಲಿ ಹಾಕ್ತಾ ಇದ್ದೀನಿ. ವೀಡಿಯೋ ಏನು ಜಾಸ್ತಿ ಮಾಡಲಿಲ್ಲ. ಹಾಗಾಗಿ ಬೆಳಗ್ಗೆನೇ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಮ್ಮನೂರಿಗೆ ಹೊರಟ್ವಿ. ಹೋಗುವಾಗ ಹಣ್ಣು ಹೂವು ತಿಂಡಿ ಏನು ಬೇಕೆಲ್ಲ ತೊಗೊಂಡು ಹೋದ್ವಿ. ಜಾತ್ರೆ ಇವತ್ತು ಕೆಂಡ ಇದೆ, ನಾಳೆ ಜಾತ್ರೆ ಇದೆ. ಹಾಗಾಗಿ ನಾವು ಹೋಗೋ ಅಷ್ಟರಲ್ಲೇ ಕೆಂಡ ಶುರುವಾಗಿತ್ತು. ಇಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಜಾಗದಲ್ಲೇ ಒಂದು ½ ಅವರ್ ಮೇಲೆ ಟೈಮ್ ಆಯಿತು. ಹಾಗಾಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗೋ ಅಷ್ಟರಲ್ಲಿ ಕೆಂಡ ಶುರುವಾಗಿತ್ತು. ಇನ್ನು ಮುಗ್ದಿರಲಿಲ್ಲ, ಕರೆಕ್ಟ್ ಟೈಮಿಗೆ ಹೋಗಿದ್ದೀವಿ. ನಾನೇನು ಕೆಂಡ ತುಣಿಯೋದಿಲ್ಲ. ನಾನು ಚಿಕ್ಕವಳಿದ್ದಾಗ ತುಣಿದಿರೋ ನೆನಪಿದೆ, ಅಂದರೆ ಹೈಸ್ಕೂಲಿಗೂ ಎಲ್ಲ ಹೋಗಬೇಕಾದ್ರೆ. ಬಟ್ ಇವಾಗ ಯಾಕೋ ಗೊತ್ತಿಲ್ಲ, ಭಯ ಆಗುತ್ತೆ ಕೆಂಡದ ಮುಂದೆ ಹೋದ್ರೇ. ಹಾಗಾಗಿ ಕೆಂಡ ಏನು ತುಣಿಯೋದಿಲ್ಲ. ಹೋಗಿ ಅಲ್ಲೇ ಒಂದು ಸ್ವಲ್ಪ ಹೊತ್ತು ತುಣಿಯೋದನ್ನು ನೋಡಿ, ಅಲ್ಲೇ ದೇವ್ರ ಕುಣಿತ ಎಲ್ಲದು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಎಲ್ಲ ಒಂದು ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ನೋಡಿ. ನಾನು ಹೋಗೋ ಅಷ್ಟರಲ್ಲಿ ಅಮ್ಮ ಅಲ್ಲೇ ಅರ್ಧ ಹಬ್ಬದ ಅಡುಗೆ ರೆಡಿ ಮಾಡಿದರು. ಅಲ್ಲೇ ತಿಂಡಿ ಕೊಡ್ತಾರೆ ದೇವಸ್ಥಾನದ ಹತ್ರ. ವಾಂಗಿಬಾತ್ ಮತ್ತು ಮೊಸರನ್ನ ಕೊಟ್ಟಿದ್ದರು. ತಿಂಡಿ ಚೆನ್ನಾಗಿತ್ತು. ತಿಂಡಿ ಎಲ್ಲ ಮುಗಿಸ್ಕೊಂಡು ನಾವು ಹೋಗೋ ಅಷ್ಟರಲ್ಲಿ ಕರ್ಗಡ್ ಮಾಡೋದಕ್ಕೆ ಬೇಳೆ ಎಲ್ಲ ಬೇಯಿಸಿ ಸಾಂಬಾರು ಮಾಡಿಟ್ಟು ಹೂರ್ಣ ತಿರುವಿ ಕೂಡ ಇಟ್ಟಿದ್ರು. ಹೋದ್ಮೇಲೆ ನಾವು ಅಡುಗೆ ಶುರು ಹಚ್ಕೊಂಡ್ವಿ. ಉಳಿದಿರೋದನ್ನು ಅಕ್ಕ, ನಾನು, ದೊಡ್ಡಮ್ಮ ಮಾಡ್ತಾಯಿದ್ವಿ. ಜಾಸ್ತಿ ಮಾಡೋದಲ್ವ, ಒಲೆ ಮೇಲೇ ಬೇಯಿಸೋಣ ಅಂತ ಅಂದ್ಕೊಂಡು ಅಲ್ಲೇ ಎಲ್ಲ ರೆಡಿ ಮಾಡ್ಕೊಂಡು ಕೂತಿದ್ವಿ. ಅಮ್ಮ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರೋದು ಅಷ್ಟೊತ್ತಿಗೆ ನೆಂಟರೆಲ್ಲ ಬರ್ತಾರೆ. ಅವಾಗ ಅವ್ರಿಗೆ ಊಟಕ್ಕೆ ಇಡೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಎಲ್ಲ ಶುರು ಮಾಡ್ಕೊಂಡ್ವಿ. 2 kg ಬೇಳೆ ಹಾಕಿದ್ರು. ಎಷ್ಟೇ ಬೇಗ ಕೆಲಸ ಮುಗಿಸಿದ್ರು ಬೇಗ ಮುಗಿಲೇ ಇಲ್ಲ. ತಿಂಡಿ ತಿಂದ ತಕ್ಷಣ ಶುರು ಮಾಡ್ಕೊಂಡ್ವಿ. ಬಟ್ ಎಲ್ಲ ಮುಗಿಸೋ ಅಷ್ಟರಲ್ಲಿ 2 ಗಂಟೆ ಮೇಲಾಗಿತ್ತು. ಅಂದರೆ ಜಾಸ್ತಿ ಬೇಳೆ ಇತ್ತಲ್ಲ. ಹಾಗಾಗಿ ನಮ್ಮ ಒಲೆ ತುಂಬ ಚೆನ್ನಾಗಿ ಉರಿಯುತ್ತೆ. ಯಾವ ಗ್ಯಾಸು ಬೇಡ, ಸ್ವಲ್ಪ ಒಲೆ ಹೊಚ್ಚಿದಾಗ ಸ್ವಲ್ಪ ಹೊಗೆ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿ ಉರಿಯುತ್ತೆ. ತೋರ್ಸವ ಹೆಂಗೆ ಬಿಡಿಸ್ಯಾಳು ಭವ್ಯಮ್ಮ. ಯಾರೋ ಮೆಹಂದಿ ಬಿಡಿಸಿದ್ದು? ದೊಡ್ಡಮ್ಮ. ಹ್ಞೂ ಭವ್ಯಮ್ಮ. ನೀನು ಹುಡುಗ, ನೀನು ಯಾಕೆ ಮೆಹಂದಿ ಬಿಡಿಸ್ಕೊಂತಿದ್ಯಾ? ಬೆಳ್ಕಮ್ಮಿ ಆಯಿತು. ತೋರ್ಸವ, ನೀನು ತೋರ್ಸವ. ಅವನಿಗೆ ಅವಳ ಥರನೇ ಬೇಕತ್ತೆ. ಸೇಮ್ ಟು ಸೇಮ್ ಬೇಕೇನವ? ಲಹರಿ ಥರನೇ? ನಿತ್ಯನ್ ಥರ? ಅದಕ್ಕೆ ಒಂದೇ ಥರ ಬಿಡಿಸ್ಕೊಂತ. ಯಾರವ ಮೆಹಂದಿ ಬಿಡಿಸ್ತಾರಲ್ಲ ಲಹರಿ? ಎಕ್ಸ್ಪರ್ಟ್ ಮೆಹಂದಿ ಆರ್ಟಿಸ್ಟು. ಹಾಂ, ನಾನು ಮೆಹಂದಿ ಬಿಡಿಸೋದ್ರಲ್ಲಿ ಎಕ್ಸ್ಪರ್ಟ್ ಅನ್ಸುತ್ತ. ಗಸಗಸೆ ರಾಮ ಯಾರು? ಹಾಂ ಹಾಂ. ಉತ್ತಮ ಅಂದರೆ ಅದು ಹೇಗೆ ಟೈಮ್ ಹೋಯ್ತು ಒಂದಿನ ಅಂತ ಗೊತ್ತೇ ಆಗಲಿಲ್ಲ. ಕೆಂಡ ಮುಗಿಸ್ಕೊಂಡು ಬಂದ್ವಿ, ಕರ್ಗಡ್ ಮಾಡಿದ್ವಿ, ನೆಂಟರು ಬಂದರು, ಊಟಕ್ಕೆ ಇಟ್ವಿ. ಅವತ್ತಿನ ದಿನ ಮುಗ್ದೇ ಹೋಯ್ತು. ಮತ್ತು ನೆಕ್ಸ್ಟು ಡೇ ಬೆಳಗ್ಗೆ ತಿಂಡಿಗೆ ಕಡುಬು ಪಲ್ಯ ಚಟ್ನಿ. ಮಧ್ಯಾಹ್ನದ ಊಟ ದೇವಸ್ಥಾನದ ಹತ್ರನೇ ಇರುತ್ತೆ. ಬೇಗ ದೊಡ್ಡಮ್ಮ ಹೊರಟಿದ್ರು. ಹಾಗಾಗಿ ಅವರಿಗೆ ಕಡುಬು ಮಾಡೋ ತನಕ ಕಾಯೋದಿಲ್ಲ ಅಂತಂದರು. ಆ ಬ್ಯಾಟರಲ್ಲೇ 1-2 ದೋಸೆ ಮಾಡಿಕೊಟ್ಟೆ. ತೊಗೊಂಡು ಹೋದ್ರು ದೊಡ್ಡಮ್ಮ. ಮತ್ತು ಸ್ಕೂಲ್ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಇವಾಗ ಅಕ್ಕ ಬೆಳಗಿನ ತಿಂಡಿ ರೆಡಿ ಮಾಡ್ತಾಯಿದ್ದಾರೆ. ನಾನು ಪಲ್ಯ ಮಾಡೋದಕ್ಕೆ ತರಕಾರಿ ಎಲ್ಲ ಕಟ್ ಮಾಡ್ತಾಯಿದ್ದೆ. ಅಕ್ಕ ಚಟ್ನಿ ಮಾಡಿ ಅಷ್ಟರಲ್ಲಿ ಕಡುಬು ಮಾಡ್ತಾಯಿದ್ರು. ಮಿಕ್ಸ್ ತರಕಾರಿ ಬಟಾಣಿಕಾಳು ಎಲ್ಲ ಹಾಕಿ ಪಲ್ಯ ಮಾಡಿದರೆ ಟೇಸ್ಟ್ ಕಡುಬಿಗೆ ತುಂಬಾ ಚೆನ್ನಾಗಿರುತ್ತೆ. ಈ ಕಡೆ ಶೇಂಗಾ ಚಟ್ನಿ ಆಯಿತು. ಈ ಕಡೆ ಕಡುಬು ಮಾಡೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ದೆ. ಅಂದರೆ ಈ ಥರ ಕಡುಬು ಇಡ್ಲಿ ಜಾಸ್ತಿ ಎಲ್ಲ ಮಾಡೋದಾದರೆ ಒಲೆ ಹೊಚ್ಕೊಳ್ತಾರೆ. ಪಲ್ಯ ಎಲ್ಲ ಇನ್ನೇನು ಗ್ಯಾಸ್ ಮೇಲೇ ಮಾಡ್ತೀವಿ. ತುಂಬ ಚೆನ್ನಾಗಿ ಕಡುಬು ಕೂಡ ಬಂದಿತ್ತು. ಮತ್ತು ತಟ್ಟೆ ಇಡ್ಲಿ ಅಂತ ಕಮೆಂಟ್ ಮಾಡಬೇಡಿ. ತಟ್ಟೆ ಇಡ್ಲಿ ಅಲ್ಲ, ಇದು ಕಡುಬು. ತಟ್ಟೆ ಇಡ್ಲಿನೇ ಬೇರೆ, ಕಡುಬಿನ ಬ್ಯಾಟರೇ ಬೇರೆ, ದೋಸೆ ಬ್ಯಾಟರೇ ಬೇರೆ. ಅಲ್ಲಡ್ಡು ಹೊಸ ಡ್ರೆಸ್ಸು ಇಷ್ಟ ಆಯ್ತಾ? ಒಂದು ರೌಂಡ್ ತಿರುಗು. ಒಂದೇ ಒಂದು ರೌಂಡೇ ಹೊರಟಲ್ಲ.
ಸೂಪರ್. ನನಗೆ ಲಡ್ಡು ಡ್ರೆಸ್ ತುಂಬಾ ಇಷ್ಟ ಆಯಿತು. ತುಂಬ ನೀಟಾಗಿ ಕಾಣಿಸ್ತಾ ಇತ್ತು. ತಂದಿದ್ದು ಹಾಕಿರಲಿಲ್ಲ, ಇನ್ನೂ ಫಸ್ಟ್ ಟೈಮ್ ಹಾಕಿರೋದು ಅಂತ ಅಂದ್ಕೊಳ್ತೀನಿ. ಆವಾಗ ಸ್ವಲ್ಪ ದೊಡ್ಡದಾಗೋದು, ಬಟ್ ಇವಾಗ ಕರೆಕ್ಟ್ ಸೈಜ್ ಇದೆ. ತುಂಬ ನೀಟಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಿಮಗೆ ಹೇಗೆ ಅನಿಸ್ತಾ ಕಮೆಂಟಲ್ಲಿ ತಿಳಿಸಿ. ಭಾನುವಾರ ಕೆಂಡ ಸೋಮವಾರ ಜಾತ್ರೆ ಇದ್ದಿದ್ದು. ಅಕ್ಕ ಶನಿವಾರ ಸಂಜೆ ಹೋಗಿದ್ರು. ಅವತ್ತು ನಾನು ಹೋಗಬೇಕು ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ, ಹುಷಾರಿರಲಿಲ್ಲ ಅಂತ ಹಿಂದಿನ ವ್ಲಾಗಲ್ಲಿ ಶೇರ್ ಮಾಡಿದೆ. ಅವರು ರಜಾ ಇಲ್ಲ, ದೀಕ್ಷಿಗೂ ರಜಾ ಇಲ್ಲ, ಅಕ್ಕನಿಗೂ ರಜಾ ಇಲ್ಲ. ಹಾಗಾಗಿ ಅವರು ಸೋಮವಾರ ಜಾತ್ರೆ ಮುಗಿಸ್ಕೊಂಡು ಸಂಜೆನೇ ಹೊರಟರು. ಇವಾಗ ಎಲ್ಲರೂ ಕೂಡ ಜಾತ್ರೆ ಬೀದಿಗೆ ಹೋಗ್ತಾ ಇದ್ದೀವಿ. ತೇರು ಎಳೆಯೋ ಟೈಮ್ ಬಂತು, ಹಾಗಾಗಿ ಹೋಗ್ತಾ ಇದ್ವಿ. ಸ್ವಲ್ಪ ಬಿಸಿಲು ಅಂತ ಅನ್ನಿಸ್ತಾ ಇತ್ತು, ತೀರಾ ಏನು ಬಿಸಿಲಿರಲಿಲ್ಲ. ಅಲ್ಲಿ ದೇವ್ರು ಕುಣಿಯೋದಾಗಿರ್ಬೋದು, ತೇರು ಎಳೆಯೋದಾಗಿರ್ಬೋದು, ನನಗೆ ಆ ಥರ ನೋಡೋದು ಅಂದರೆ ತುಂಬಾ ಇಷ್ಟ. ಅದೇನು ದೇವ್ರ ಮೇಲೆ ಭಕ್ತಿ ಇರೋದಕ್ಕೋ ಏನೋ ಗೊತ್ತಿಲ್ಲ, ಬಟ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಮಕ್ಕಳೆಲ್ಲ ಎಷ್ಟು ಕ್ಯೂರಿಯಾಸಿಟಿಯಿಂದ, ಎಷ್ಟು ಖುಷಿಯಿಂದ ನೋಡ್ತಾರೆ. ನಾನು ಕೂಡ ಹಾಗೆ ನೋಡ್ತೀನಿ. ನಿತ್ಯ ಅಂತೂ ಬೆಳಗ್ಗೆಯಿಂದ ಫುಲ್ ಸುಸ್ತು. ನಮ್ಮ ಜೊತೆ ಬಂದಿರೋದೇ ಕಡಿಮೆ. ಅವ್ರ ತಾತನ ಜೊತೆ ರೌಂಡ್ ಹೊಡಿತಾನೆ ಇದ್ಲು ಜಾತ್ರೆ ಬೀದಿಗೆ. ಅದೆಷ್ಟೋ ಸಲ ಹೋಗಿ ಬಂದಿದ್ದಾಳೆ ಅಂತಲೇ ಗೊತ್ತಿಲ್ಲ. ನಮ್ಮ ಮನೆಯಿಂದ ಹತ್ರ ಆಗುತ್ತೆ, ತುಂಬ ದೂರ ಏನಿಲ್ಲ. ಒಂದು 5 ನಿಮಿಷಕ್ಕೆ ಹೋಗ್ಬೋದು ನಡ್ಕೊಂಡು ಹೋಗ್ತೀನಿ ಅಂತ ಅಂದರೆ. ಅಷ್ಟೊತ್ತಿಗೆ ಅಲ್ಲೇ ಸ್ವಾಮೀಜಿ ಬರೋ ಟೈಮ್ ಆಯಿತು. ಅವ್ರನ್ನ ಕರ್ಕೊಂಡು ಬಂದು ಪೂಜೆ ಎಲ್ಲ ಮಾಡಿಸಿ ನಂತರ ಅವ್ರನ್ನ ಕಳಿಸಿ ಬಂದ ಆದಮೇಲೆ ತೇರನ್ನು ಎಳಿತಾರೆ. ಪ್ರತಿ ಸಲ ನಾವು ಚಿಕ್ಕವರಿದ್ದಾಗಿಂದಲೂ ನೋಡ್ತೀವಿ, ಜಾತ್ರೆ ಟೈಮಲ್ಲಿ ಕರೆಕ್ಟಾಗಿ ಎಕ್ಸಾಮ್ ಇರೋದು. ಕೆಂಡ ಮುಗಿಸ್ಕೊಂಡು ಹೋಗ್ತಾ ಇದ್ವಿ ಎಕ್ಸಾಮ್ ಬರೆಯೋದಕ್ಕೆಲ್ಲ. ಸಲ ನಿತ್ಯಗೂ ಕೂಡ ಅದೇ ಥರ ಆಗ್ತಾಯಿತ್ತು 3 ವರ್ಷದಿಂದ. ಕರೆಕ್ಟಾಗಿ ಜಾತ್ರೆಗೆ ಹೋಗೋದಕ್ಕೇ ಆಗ್ತಾ ಇರಲಿಲ್ಲ. ಕರೆಕ್ಟಾಗಿ ಎಕ್ಸಾಮ್ ಇರೋದು, ಯಾವತ್ತಾದರೂ ಒಂದಿನ ಹೋಗಿ ಬರಬೇಕಿತ್ತು, ಆ ಥರ ಆಗಿಬಿಟ್ಟಿತ್ತು. ಬಟ್ ಈ ಸಲ ಆ ಥರ ಅಲ್ಲ. ಇನ್ನೂ ಜಾತ್ರೆ 8-10 ದಿನ, ಎಕ್ಸಾಮ್ ಇನ್ನೂ 8-10 ದಿನ ಇದೆ ಅಂದಾಗಲೇ ಮುಂಚೆನೇ ಜಾತ್ರೆ ಬಂದಿದೆ. ಹಾಗಾಗಿ 2 ದಿನ ನಾವು ಜಾತ್ರೆಗೆ ಹೋಗಿ ಬರೋ ಥರ ಆಯಿತು. ನಾವು ಭಾನುವಾರ ಹೋಗಿ ಸೋಮವಾರ ಇದ್ದು ಮಂಗಳವಾರ ಬಂದ್ವಿ. ಮತ್ತು ನಾವು ಸೋಮವಾರ ಸಂಜೆನೇ ಹೊರಟ್ರೆ ಅಕ್ಕನೂ ಹೋಗ್ತಾರೆ, ನಾವು ಹೋಗ್ತೀವಿ. ಹಾಗಾಗಿ ಅಮ್ಮಂಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಅಮ್ಮ ನೀವು ಬಂದ್ರಿ, ಜಾತ್ರೆ ದಿನ ಹೋದರೆ ಬೇಜಾರಾಗುತ್ತೆ, ನೀವು ಜಾತ್ರೆ ದಿನ ಹೋಗ್ತಾ ಇದ್ದೀರಲ್ಲ ಅಂತ ಅಕ್ಕನಿಗೆ ಹೇಳೋದಕ್ಕೆ ಶುರುವಾಗಿದ್ರು. ನಾವು ಅವತ್ತು ಉಳ್ಕೊಂಡು ನೆಕ್ಸ್ಟ್ ಡೇ ಬಂದ್ವಿ. ನೆಕ್ಸ್ಟ್ ಡೇನೂ ಅಮ್ಮ ಅದೇ ಹೇಳ್ತಾಯಿದ್ರು, ಇವತ್ತೊಂದು ದಿನ ಉಳ್ಕೊಂಡು ನಾಳೆ ಹೋಗಿ ಅಂತ. ಬಟ್ ಇಲ್ಲೂ ಕೂಡ ಕೆಲಸ ಇತ್ತು, ಹಾಗಾಗಿ ಉಳ್ಕೊಳ್ಳೋದಕ್ಕಾಗಲಿಲ್ಲ. ಪಾನ್ಕದ ಗಾಡಿ ಅಂತ ಹೊಡಿತಾರೆ, ಟ್ಯಾಕ್ಟ್ರಲ್ಲಿ ಕೂಡ ಹೊಡಿತಾರೆ. ಅವ್ರು ಅರ್ಕೆ ಮಾಡ್ಕೊಂಡಿರ್ತಾರೆ, ಅಥವಾ ಅವ್ರದ್ದು ಸೇವೆ ಏನಾದರೂ ಮಾಡಬೇಕು ಅಂತಿದ್ರೆ ಮಾಡ್ಬೋದು, ಯಾರಾದ್ರೂ ಮಾಡ್ಬೋದು. ಟ್ಯಾಕ್ಟ್ರಲ್ಲೂ ಹೊಡೆದ್ರು, ಎತ್ತಿನ ಗಾಡೀಲೂ ಹೊಡೆದ್ರು. ಟ್ಯಾಕ್ಟರ್ಗಿಂತ ಎತ್ತಿನ ಗಾಡೀಲಿ ಚಂದ ಅಂತ ನನಗೆ ಅನಿಸುತ್ತೆ. ಅದನ್ನೆಲ್ಲ ನೋಡೋದಕ್ಕೆ. ನೋಡಿ ಇಷ್ಟು ಜನ ಬಂದಿದ್ದರು. ಈ ಸಲನೇ ಸ್ವಲ್ಪ ಜನ ಕಡಿಮೆ ಅಂತ ಅನ್ನಿಸ್ತಾ ಇತ್ತು. ಯಾಕೆ ಅಂತಂದರೆ ನೆನ್ನೆ ಭಾನುವಾರ ಇದ್ದಿದ್ದರಿಂದ ಆಲ್ಮೋಸ್ಟ್ ಎಲ್ಲರೂ ಕೂಡ ರಜಾ ಇರೋ ಕಾರಣ ನೆನ್ನೆನೇ ಬಂದು ಹೋಗಿದ್ರು. ಕೆಂಡದಲ್ಲಿ ಜಾಸ್ತಿ ಜನ ಇದ್ದರು. ಈ ಸಲ ತೇರಿಗೆ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು. ತುಂಬ ಏನಲ್ಲ, ಸುತ್ತ ಜನ ಇದ್ದರು, ಆದರೆ ಸಲಕ್ಕಿಂತ ಸ್ವಲ್ಪ ಕಡಿಮೆ ಅಂತ ಅನಿಸಿದ್ರು. ಅಷ್ಟೊತ್ತಿಗೆ ಮಧ್ಯಾಹ್ನ ಆಯಿತು. ಸ್ಕೂಲ್ ಮಕ್ಕಳನ್ನು ಕೂಡ ಜಾತ್ರೆ ನೋಡೋದಕ್ಕೆ ಬಿಟ್ಟಿದ್ರು. ಅವರು ಕೂಡ ತೇರು ಎಳೆಯೋದನ್ನು ನೋಡಿಕೊಂಡು ಅಲ್ಲೇ ಊಟ ಮುಗಿಸ್ಕೊಂಡು ಮತ್ತೆ ವಾಪಸ್ ಸ್ಕೂಲಿಗೆ ಹೋಗ್ತಾರೆ. ಹಾಗೆ ಒಬ್ಬರು ವಿವರ್ ಕಮೆಂಟ್ ಹಾಕಿದ್ರು, ಅವತ್ತು ಕಡೂರಿಗೆ ಹೋಗಿದ್ದೀವಿ ಅಂತ ವ್ಲಾಗ್ ಹಾಕಿದ್ನಲ್ಲ, ಅದಕ್ಕೆ ಆಯ್ ಸೀಸ್, ನಾವು ನಮ್ಮ ಮಕ್ಕಳನ್ನ ಅದೇ ಹಾಸ್ಪಿಟಲ್ಗೆ ತೋರಿಸೋದು ಸೀಸ್. ನಿಮ್ಮನ್ನ ಒಂದು ಸಲ ಮೀಟ್ ಮಾಡಬೇಕು ಅನ್ನಿಸ್ತಿದೆ. ನೀವು ನಮ್ಮ ಊರ ಹತ್ತಿರ ಇದ್ದೀರಾ. ನಾನು ನಿಮ್ಮ ವ್ಲಾಗ್ ಒಂದೂ ಮಿಸ್ ಮಾಡಲ್ಲ, ವ್ಲಾಗ್ ನೋಡ್ತೀನಿ ಅಂತ ಕಮೆಂಟ್ ಹಾಕಿದ್ರಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನೀವು ಕಡೂರಿಗೆ ಯಾವ ರೂಟಲ್ಲಿ ಹೋಗ್ತೀರಾ ಅಂತ ಕೇಳಿದ್ದೀರಾ. ನಾವು ಕಡೂರಿಗೆ ಹೋಗೋದಾದರೆ ಮುಂಚೆ ಎಲ್ಲ ಬೈಕಲ್ಲಿ ಹೋಗ್ತಾ ಇದ್ವಿ. ಇವಾಗ 4 ಜನ ಬೈಕಲ್ಲಿ ಹೋಗೋದಕ್ಕಾಗೋದಿಲ್ಲ. ಹಾಗಾಗಿ ಇಡೀ ದಿನ ಕೆಲಸ ವೇಸ್ಟ್ ಆಗುತ್ತೆ. ಹಾಗಾಗಿ ನಾವು ಬಸ್ಗೆ ಹೋಗ್ತೀವಿ. ನಮ್ಮೂರಿಂದ ಜಾವಗಲ್ಗೆ ಹೋಗಿ, ಜಾವಗಲ್ಲಿಂದ ಬಾಣವಾರದಿಂದ ಕಡೂರು, ಈ ಥರ ರೂಟಲ್ಲಿ ಹೋಗ್ತೀವಿ. ಟೈಮಿಂಗ್ಸ್ ಅದೇ ಟೈಮಿಂಗ್ಸ್ಗೆ ಹೋಗ್ತೀವಿ ಅಂತಲ್ಲ, ನಾವು ಟೋಕನ್ ಬರ್ಸಿರ್ತೀವಲ್ಲ ಹಾಸ್ಪಿಟಲಲ್ಲಿ, ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಅದನ್ನು ನೋಡ್ಕೊಂಡು ಹೋಗ್ತೀವಿ. ಬಾಣವಾರದಿಂದ ಬಸ್ ಹತ್ತಿದ್ರೆ ಸೀದಾ ಕಡೂರಿಗೆ ಹೋಗ್ತೀವಿ. ಅಲ್ಲಿಂದ ಇನ್ನೇನು ಹಾಸ್ಪಿಟಲ್ ಹತ್ರನೇ ಇದೆ, ಅಲ್ಲಿಂದ ನಡ್ಕೊಂಡೇ ಹೋಗ್ಬೋದು. ಒಂದು 5 ನಿಮಿಷಕ್ಕೆ ಹೋಗ್ತೀವಿ ಬಸ್ ಸ್ಟ್ಯಾಂಡಿಂದ. ತುಂಬ ದೂರ ಏನಿಲ್ಲ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊಂದು ಪ್ರೀತಿಯನ್ನು ಕೊಡ್ತಾರೆ. ಅದಕ್ಕೆ ನಾನು ಯಾರು ಅಂತಲೇ ಗೊತ್ತಿಲ್ಲ. ನನ್ನನ್ನು ನೀವು ವ್ಲಾಗಲ್ಲಿ ಅಷ್ಟೇ ನೋಡಿರೋದು, ನಾನು ನಿಮ್ಮನ್ನು ಡೈರೆಕ್ಟಾಗಿ ನೋಡೇ ಇಲ್ಲ. ಅಂಥದ್ರಲ್ಲಿ ಇಷ್ಟು ಪ್ರೀತಿ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಖಂಡಿತ ಮೀಟ್ ಆಗೋಣ. ನಾನು ಕೂಡ ಕಾಯ್ತಾ ಇದ್ದೀನಿ. ನನಗೆ ಎಷ್ಟೊಂದು ಜನ ವ್ಯೂವರ್ಸ್ ಸಿಕ್ಕಿದಾಗ, ನಾನು ಹೊರಗಡೆ ಹೋದಾಗ ಅವ್ರು ಖುಷಿಯಿಂದ ಮಾತಾಡಿಸ್ತಾರೆ. ನನ್ನ ಬಗ್ಗೆ ಎಲ್ಲ ತಿಳ್ಕೊಂಡಿರ್ತೀವಿ, ತುಂಬ ವರ್ಷದಿಂದ ಪರಿಚಯ ಅನ್ನೋ ಥರ ಮಾತಾಡಿಸ್ತಾರೆ. ಬಟ್ ನಾನು ನಿಮ್ಮನ್ನು ಫಸ್ಟ್ ಟೈಮ್ ನೋಡ್ತಾ ಇರ್ತೀನಿ. ನನಗೆ ಒಂಥರ ನೀವು ಮಾತಾಡಿಸ್ದಾಗ ನರ್ವಸ್ ಆಗುತ್ತೆ. ಯಾರೆಲ್ಲ ನನ್ನನ್ನು ಮಾತಾಡಿಸಿದ್ದೀರಾ, ನಿಮಗೆ ಕರೆಕ್ಟಾಗಿ ನಾನು ಮಾತಾಡಿಲ್ಲ ಅಥವಾ ರೆಸ್ಪಾನ್ಸ್ ಮಾಡಿಲ್ಲ ಅಂತ ನಿಮಗೆ ಅನಿಸಿದ್ರೆ ಸಾರಿ. ಆ ಖುಷಿಲಿ ನನಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ನೀವು ಕಮೆಂಟ್ ಹಾಕಿದ್ರಲ್ಲ ಮೀಟ್ ಆಗೋಣ ಅಂತ, ಖಂಡಿತ ಒಂದಿನ ಮೀಟ್ ಆಗೋಣ.
ತೇರು ಎಳ್ದಾಯಿತು, ಈ ಕಡೆಯಿಂದ ಎಳ್ಕೊಂಡು ಹೋಗಿ ಮತ್ತು ಆ ಕಡೆಯಿಂದ ವಾಪಸ್ ತೇರು ಎಳ್ಕೊಂಡು ಬರ್ತಾರೆ. ಒಂದೇ ಸಲ ಎಳ್ಕೊಂಡು ಬರೋದು. ನಂತರ ಮಂಗಳಾರತಿ ಮಾಡಿಸ್ಕೊಂಡು ಊಟಕ್ಕೆ ಹೋಗೋದು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ರಶ್ಶು ಸಿಕ್ಕಾಪಟ್ಟೆ ಇರುತ್ತೆ ತೇರು ಎಳೆದಾಗ, ಹಾಗಾಗಿ ಅವಾಗ ಊಟಕ್ಕೆ ಹೋಗೋದಿಲ್ಲ. ಅಷ್ಟೊತ್ತಿಗೆ ಮಕ್ಕಳು ಕಬ್ಬಿನ ಹಾಲು ಕುಡಿತೀನಿ ಅಂತಂದರು. ಅವ್ರಿಗೆ ತುಂಬಾ ಇಷ್ಟ ಕಬ್ಬಿನ ಹಾಲು. ಹಾಗಾಗಿ ಮಕ್ಕಳು ಕಬ್ಬಿನ ಹಾಲು ಕುಡಿದ್ರು. ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಒಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಮತ್ತೆ ಮಂಗಳಾರತಿ ಎಲ್ಲ ತೊಗೊಂಡು ದೇವ್ರಿಗೆ ಮಂಗಳಾರತಿ ಮಾಡಿಸ್ಕೊಂಡು ಊಟ ಮುಗಿಸ್ಕೊಂಡು ಹೋಗೋದು. 2 ದಿನ ಹೇಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಜಾತ್ರೆಗೆ ಹೋಗ್ತೀವಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಬಟ್ ಜಾತ್ರೆ ಮುಗ್ದೇ ಹೋಯ್ತು. ಇನ್ನೇನು ಹಿಂಗೆ ಆಡೋ ಅಷ್ಟರಲ್ಲಿ ನಮ್ಮೂರ ಜಾತ್ರೆನೂ ಕೂಡ ಬರುತ್ತೆ, ಅಂದರೆ ಹಸ್ಬೆಂಡ್ ಊರ ಜಾತ್ರೆನೂ ಕೂಡ ಬರುತ್ತೆ. ಇನ್ನೊಂದು 15 ಡೇಸ್ ಇದೆ ಅಷ್ಟೇ. ನಾವೆಲ್ಲ ಕೂತ್ಕೊಂಡು ಫೋಟೋ ಎಲ್ಲ ಸ್ವಲ್ಪ ತೊಗೊಂಡ್ವಿ. ದೀಕ್ಷಿ, ಲಡ್ಡು, ನಿತ್ಯ, ನಾನು ಎಲ್ಲ. ಹಾಗೆ ಇನ್ನೊಂದೇನು ಅಂತಂದರೆ ದೀಕ್ಷಿಗೆ ನನ್ನ ವ್ಲಾಗ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವ್ನು ಬೆಂಗಳೂರಲ್ಲಿ ಕೂಡ ನನ್ನ ವ್ಲಾಗ್ಸ್ ಟಿ ವಿಗೆ ಹಾಕೊಂಡು ನೋಡ್ತಾನಂತೆ. ನಾನು ಒಂದು ಮಿಸ್ ಮಾಡಲ್ಲ ಕಾವ್ಯಮ್ಮ, ನಾನು ಎಲ್ಲದನ್ನು ನೋಡ್ತೀನಿ, ನಂಗೆ ತುಂಬ ಇಷ್ಟ ಅಂತ ಯಾವಾಗಲೂ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ದೊಡ್ಡಮ್ಮ ಕೂಡ ಸ್ಕೂಲ್ ಮುಗಿಸ್ಕೊಂಡು ಬಂದರು. ಇವಾಗ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ಜಾತ್ರೆ ಆಗ್ತಿರೋದು ಬಸವೇಶ್ವರ ಸ್ವಾಮಿ ಅವ್ರದ್ದು. ಬಸವನ ದೇವರು ಮತ್ತು ಹೊನ್ನಮ್ಮ ದೇವರು ಈ ಎರಡೂ ಕೂಡ ತೇರ್ ಮೇಲೆ ಕೂರಿಸಿರ್ತಾರೆ. 2 ದೇವರಿಗೂ ಕೂಡ ಮಂಗಳಾರತಿ ಮಾಡಿಸ್ಕೊಂಡು ಬಂದ್ವಿ. ಅಂದರೆ ಬೇರೆ ಟೈಮಲ್ಲೇ ಹಣ್ಣು ಕಾಯಿ ಹೂವೆಲ್ಲ ತೊಗೊಂಡೋದ್ರೆ ನೀಟಾಗಿ ಮಾಡಿಕೊಡ್ತಾರೆ. ಇವಾಗ ನಾವು ತೊಗೊಂಡಿರೋ ಹೂವನ್ನು ಕೂಡ ದೇವ್ರ ಮೇಲೆ ಹಾಕೋದಿಲ್ಲ, ಹಾಗೆಯೇ ವಾಪಸ್ ಕೊಡ್ತಾರೆ. ಬಾಳೆಹಣ್ಣು ಅಷ್ಟೇ, ನೀಟಾಗಿ ಯಾವುದನ್ನು ನೈವೇದ್ಯಕ್ಕೆ ಇಡೋದಿಲ್ಲ. ಅಂದರೆ ಅಷ್ಟು ಜನ ಇರ್ತಾರಲ್ಲ, ಹಾಗಾಗಿ ಬೇರೆ ಟೈಮಲ್ಲಿ ಮಾಡಿಸಿದ್ರೆ ಬೆಸ್ಟ್ ಅಂತ ನನಗನ್ಸುತ್ತೆ. ಹಾಗೆ ಅಲ್ಲಿ ಮಂಗಳಾರತಿ ಎಲ್ಲ ಮಾಡಿಸ್ಕೊಂಡು ಊಟಕ್ಕೆ ಹೋದ್ವಿ. ಊಟ ತುಂಬಾ ಚೆನ್ನಾಗಿತ್ತು. ಕೋಸಂಬರಿ ಪಲ್ಯ, ಪಾಯಸ, ಬಿಸಿಬೇಳೆಬಾತು, ಅನ್ನ ಸಾಂಬಾರು, ಮಜ್ಜಿಗೆ, ಉಪ್ಪಿನಕಾಯಿ ಎಲ್ಲದೂ ಕೂಡ ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ಮುಗಿಸ್ಕೊಂಡು ಮಕ್ಕಳು ಕೇಳಬೇಕಲ್ಲ, ತುಂಬ ಆಟ ಮಾಡಿಲ್ಲ ಅಂತಂದ್ರೂ ಏನಾದರೂ ಇಷ್ಟಪಟ್ಟಿರ್ತಾರಲ್ಲ, ಹಾಗಾಗಿ ಲೈಟಾಗಿ ಹೆಣ್ಮಕ್ಳು ಅಂತಂದರೆ ಕ್ಲಿಪ್ಪು, ರಿಬ್ಬನ್ನು ಅದೇ ಜಾಸ್ತಿ ಕೇಳ್ತಾರೆ. ನಿತ್ಯಾಗ 1-2 ಈ ಥರ ಕ್ಲಿಪ್ ತೊಗೊಂಡೆ. ದೀಕ್ಷೆಗೆ ಒಂದು ಗನ್ ತೊಗೊಂಡು, ಹಾಗೆ ಲಡ್ಡು ಚಿಕ್ಕ ಕ್ಲಿಪ್ ಇದೆಯಲ್ಲ ಅವಳ ಕೈಲಿ, ಅದು ಬೇಕು ಅಂತ ಅಂದ್ಲು. ಹಾಗಾಗಿ ಅದೊಂದು ಸೆಟ್ಟು ಕ್ಲಿಪ್ ತೊಗೊಂಡ್ವಿ. ಈ ಜಾತ್ರೆಲೇನು ತುಂಬ ಶಾಪಿಂಗ್ ಏನು ಮಾಡಿಲ್ಲ. ಲಡ್ಡು ಮತ್ತೆ ಗೊಂಬೆ ಕೇಳ್ತಾ ಇದ್ಲು. ಮನೆ ತುಂಬ ಗೊಂಬೆ ಇದೆ, ಗೊಂಬೆ ಮನೆ ಆಗಿಬಿಟ್ಟಿದೆ, ಬೇಡಮ್ಮ ಅಂತ ಅಂದಿದ್ದಕ್ಕೆ ಈ ಥರ ಕ್ಲಿಪ್ ಕೇಳಿದ್ಲು, ಅದನ್ನು ತೊಗೊಂಡು ಬಂದ್ವಿ. ಜಾಸ್ತಿ ಹೊತ್ತು ನಮಗೆ ನಿಲ್ಲೋದಕ್ಕೂ ಟೈಮ್ ಇರಲಿಲ್ಲ. ಯಾಕೆಂತಂದರೆ ಅಕ್ಕ ಸಂಜೆ ಬೆಂಗಳೂರಿಗೆ ಹೊರಟಿದ್ದಾರೆ. ಟ್ರೈನ್ ಆಲ್ರೆಡಿ ಬುಕ್ ಮಾಡ್ಕೊಂಡು ಬಂದಿರ್ತಾರೆ. ಅವ್ರನ್ನ ಫೋರ್ಸ್ ಮಾಡಿ ಉಳಿಸ್ಕೊಳ್ಳೋ ಥರನೂ ಇಲ್ಲ. ಹಾಗಾಗಿ ಜಾಸ್ತಿ ಏನು ಶಾಪಿಂಗ್ ಮಾಡೋದಕ್ಕಾಗಲಿಲ್ಲ. ಅಲ್ಲಿಂದ ಮನೆಗೆ ಬಂದ್ವಿ. ದೀಕ್ಷಿಗೆ ಗನ್ ತೊಗೊಂಡಿದ್ದ, ಆಟ ಆಡ್ತಾ ಇದ್ದ. ಅವ್ರಿಗೆ ಅಲ್ಲಿ ಕೂರೋವಷ್ಟು ಟೈಮ್ ಇರಲಿಲ್ಲ. ನೀನು ರಜೆಗೆ ಬಂದಾಗ ಆಡುವಂತೆ ಇಡು ಅಂತಿದ್ರು. ಎಲ್ಲ ಬಟ್ಟೆ ಪ್ಯಾಕ್ ಮಾಡ್ತಾಯಿದ್ರು, ಏನೇನು ಲಗೇಜ್ ಬೇಕು ಎಲ್ಲದನ್ನು ತೊಗೊಂಡು ಹೊರಟಿದ್ರು. ಬರುವಾಗ ಎಷ್ಟು ಖುಷಿ ಇರುತ್ತೆ, ಬಟ್ ಹೋಗುವಾಗ ಖುಷಿ ಖಂಡಿತ ಇರೋದಿಲ್ಲ. ಜಾತ್ರೆ ದಿನ ಹೋದ್ರಂತೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಗೊತ್ತು ಎಲ್ಲರೂ ಒಂದೇ ಹತ್ರ ಇರೋದಕ್ಕಾಗೋದಿಲ್ಲ, ಅವ್ರವ್ರ ಮನೆ ಅವ್ರವ್ರ ಕೆಲಸ ಅವ್ರು ಹೋಗಲೇಬೇಕು. ಬಟ್ ಜಾತ್ರೆ ದಿನವೇ ಹೋದರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ನನಗೂ ಕೂಡ ತುಂಬಾ ಬೇಜಾರಾಗ್ತಾಯಿತ್ತು. ಅಮ್ಮ ಅಂತೂ ಅದೆಷ್ಟು ಸಲ ಹೇಳಿದ್ರೋ ಗೊತ್ತಿಲ್ಲ, ಜಾತ್ರೆ ದಿನ ಹೋಗ್ತಾ ಇದ್ದಾರೆ, ಇದ್ದಂಗೆ ಅನಿಸಿಲ್ಲ ಅಂತ. ನಾನಾದ್ರೂ ಹೋಗ್ತಾ ಇರ್ತೀನಿ, ನಮ್ಮ ಮನೆಗೆ ಅಮ್ಮ ಅಪ್ಪ ಬರ್ತಾ ಇರ್ತಾರೆ. ಬಟ್ ಅಕ್ಕಂದು ಆ ಥರ ಆಗೋದಿಲ್ಲ. ಬೆಂಗಳೂರಿಂದ ಬರೋದೇ ಅವ್ರು ತುಂಬ ಕಡಿಮೆ ಅಂತಂದರೆ, ಬಂದ್ರೂ ಈ ಥರ 1 ದಿನ 2 ದಿನಕ್ಕೆ ವಾಪಸ್ ಓಡ್ತಾ ಇರ್ತಾರೆ. ನಾನಾದರೂ ಎಲ್ಲ ಹಬ್ಬ, ಎಲ್ಲ ಜಾತ್ರೆ ಎಲ್ಲದಕ್ಕೂ ಹೋಗ್ತಾ ಇರ್ತೀನಿ. ಇವತ್ತಿನ ಈ ಪುಟಾಣಿ ವ್ಲಾಗ್ ಮುಗಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು.